ಎಲ್ರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2024 ಜನವರಿಯಿಂದ ಆಗಸ್ಟ್ ತಿಂಗಳವರೆಗಿನ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಗಾಗಲೇ ಪಾರ್ಟ್ 1 ವಿಡಿಯೋದಲ್ಲಿ ಜನವರಿಯಿಂದ ಆಗಸ್ಟ್ವರೆಗಿನ 200 ಪ್ರಮುಖವಾದಂಥ ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗಿದೆ. ಅದರ ಮುಂದುವರಿದ ಭಾಗವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನೀಡಲಾಗುತ್ತದೆ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ಯಾವ ದೇಶವು 2024 ಏಷ್ಯನ್ ಕುಸ್ತಿಯಲ್ಲಿ ಗರಿಷ್ಠ ಪದಕವನ್ನು ಗೆದ್ದಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಪಾನ್. ಜಪಾನ್ ದೇಶವು ಇತ್ತೀಚೆಗೆ ನಡೆದಂಥ ಏಷ್ಯನ್ ಕುಸ್ತಿಯಲ್ಲಿ ಅತಿ ಹೆಚ್ಚು ಪದಕವನ್ನು ಪಡೆದುಕೊಂಡಿದೆ. ಹಾಗಾದರೆ ಇದು 2024 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಇದು ಯಾವ ದೇಶದಲ್ಲಿ ನಡೆದಿದೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಇದು ಇತ್ತೀಚೆಗೆ ಕಿರ್ಗಿಸ್ತಾನದಲ್ಲಿ ನಡೆದಿದೆ. ಇನ್ನು ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತವು 9ನೇ ಸ್ಥಾನದಲ್ಲಿದೆ. ಭಾರತವು ಒಟ್ಟು 4 ಬೆಳ್ಳಿ ಹಾಗೂ 5 ಕಂಚಿನ ಪದಕಗಳನ್ನು ಪಡೆದುಕೊಂಡಿದೆ. ಇನ್ನು ನೆಕ್ಸ್ಟು, ವಿಶ್ವದ ಮೊದಲ ಓಂ ಆಕಾರ ದೇವಾಲಯವನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್. ಇತ್ತೀಚೆಗೆ ರಾಜಸ್ಥಾನ ರಾಜ್ಯದಲ್ಲಿ ವಿಶ್ವದ ಮೊದಲ ಓಂ ಆಕಾರದ ದೇವಾಲಯ ನಿರ್ಮಿಸಲಾಗಿದೆ. ಹಾಗಾದರೆ ಪರೀಕ್ಷೆಯಲ್ಲಿ ಈ ಓಂ ಆಕಾರ ದೇವಾಲಯವು ಯಾವ ಒಂದು ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಇದು ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಓಂ ಆಕಾರ ದೇವಾಲಯ. ನೆಕ್ಸ್ಟ್, 2023ರಲ್ಲಿ ಜಾಗತಿಕ ಮಿಲಿಟರಿ ವೆಚ್ಚದಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಸ್ಥಾನ. 2023ರಲ್ಲಿ ನಮ್ಮ ಭಾರತ ದೇಶವು ಒಟ್ಟು ಮಿಲಿಟರಿಗಾಗಿ ಮಾಡಿದಂಥ ವೆಚ್ಚದಲ್ಲಿ ಜಗತ್ತಿನಲ್ಲಿ 4ನೇ ಸ್ಥಾನದಲ್ಲಿದೆ. ಇನ್ನು USA ದೇಶ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ, ಇದು 1ನೇ ಸ್ಥಾನದಲ್ಲಿದೆ. 2023ರಲ್ಲಿ ಭಾರತವು ಬಜೆಟ್ನಲ್ಲಿ ಒಟ್ಟು ಮಿಲಿಟರಿಗೆ $83.6 ಬಿಲಿಯನ್ ಹಣವನ್ನು ಖರ್ಚು ಮಾಡಿದೆ ಟೋಟಲ್ ಆಗಿ. ನೆಕ್ಸ್ಟ್, ಇತ್ತೀಚೆಗೆ ಭಾರತವು ಮೊದಲನೇ ಬ್ಯಾಚ್ ಬ್ರಹ್ಮೋಸ್ ಕ್ಷಿಪಣಿಯನ್ನು ಯಾವ ದೇಶಕ್ಕೆ ರಫ್ತು ಮಾಡಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಫಿಲಿಪೈನ್ಸ್. ಭಾರತದಲ್ಲಿ ನಿರ್ಮಿತವಾಗುವಂತಹ ಬ್ರಹ್ಮೋಸ್ ಕ್ಷಿಪಣಿಯನ್ನು ಫಿಲಿಪೈನ್ಸ್ ದೇಶಕ್ಕೆ ಇತ್ತೀಚೆಗೆ ಮೊದಲನೇ ಬ್ಯಾಚ್ ಇದು ರಫ್ತು ಮಾಡಲಾಗಿದೆ. ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಜಂಟಿ ಒಂದು ಉದ್ಯಮವಾಗಿದೆ. ಭಾರತ ಹಾಗೂ ರಷ್ಯಾ ದೇಶಗಳು ಎರಡು ಕೂಡಿಕೊಂಡು ಬ್ರಹ್ಮೋಸ್ ಕ್ಷಿಪಣಿಯನ್ನು ತಯಾರು ಮಾಡುತ್ತವೆ. ನೆಕ್ಸ್ಟ್ ಕ್ವೆಶನ್, ಶಿಟ್ವೆ ಬಂದರು ಯಾವ ದೇಶದಲ್ಲಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಯನ್ಮಾರ್. ಈ ಮಯನ್ಮಾರ್ನಲ್ಲಿ ಕಂಡುಬರುವಂಥ ಶಿಟ್ವೆ ಬಂದರು ಇದು ಕಲಾದ ನದಿಯಲ್ಲಿ ಕಂಡುಬರುತ್ತದೆ. ಇಲ್ಲಿ ಕಲಾದ ನದಿಯಲ್ಲಿ ಮಯನ್ಮಾರ್ನಲ್ಲಿ ಈ ಒಂದು ಶಿಟ್ವೆ ಬಂದರನ್ನು ನಮ್ಮ ಭಾರತ ಸರ್ಕಾರ ನಿರ್ಮಿಸಿದೆ. ವ್ಯಾಪಾರಕ್ಕಾಗಿ ಅನುಕೂಲವಾಗಲು ಮಯನ್ಮಾರ್ನಲ್ಲಿ ಶಿಟ್ವೆ ಬಂದರನ್ನು ಭಾರತ ದೇಶವು ನಿರ್ಮಿಸಿದೆ. ನೆಕ್ಸ್ಟ್ ಕ್ವೆಶನ್, ಕ್ಯಾನ್ಸರ್ಗಾಗಿ ಭಾರತದ ಮೊದಲ ಜೀನ್ ಥೆರಪಿಯನ್ನು ಯಾರು ಉದ್ಘಾಟಿಸಿದರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ದ್ರೌಪದಿ ಮುರ್ಮು. ಈ ಒಂದು ಜೀನ್ ಥೆರಪಿಯನ್ನು IIT ಮುಂಬೈ ಸ್ಥಳದಲ್ಲಿ ಉದ್ಘಾಟಿಸಿದ್ದಾರೆ. ನೆಕ್ಸ್ಟು, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 24. ಪ್ರತಿ ವರ್ಷ ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು 2024 ರಾಷ್ಟ್ರೀಯ ಪಂಚಾಯತ್ ದಿನದ ಧ್ಯೇಯವಾಕ್ಯ ಏನಪ್ಪ ಅಂದರೆ ಸಸ್ಟೈನೇಬಲ್ ಪಂಚಾಯತ್, ಸುಸ್ಥಿರ ಪಂಚಾಯತ್ ಎಂದು 2024 ಪಂಚಾಯತ್ ದಿನದ ಧ್ಯೇಯವಾಕ್ಯವಾಗಿ ಅಳವಡಿಸಿಕೊಳ್ಳಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಯಾವ ಸಂಸ್ಥೆಯು ಅಕ್ರಮ ಸಾಲದ ಆ್ಯಪ್ಗಳನ್ನು ಪರಿಶೀಲಿಸಲು ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಏಜೆನ್ಸಿಯನ್ನು ಸ್ಥಾಪಿಸಲು ಯೋಚಿಸುತ್ತಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಕ್ರಮ ಸಾಲದ ಆ್ಯಪ್ಗಳನ್ನು ಪರಿಶೀಲಿಸಲು ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಏಜೆನ್ಸಿಯನ್ನು ಸ್ಥಾಪಿಸಲು ಯೋಜಿಸುತ್ತಿದೆ. ಪರೀಕ್ಷೆಯಲ್ಲಿ DRGIT ಅಂದ್ಕೊಟ್ಟು ಇದರ ಲಾಂಗ್ ಫಾರ್ಮ್ ಸಹ ಕೇಳಬಹುದು. ನೆಕ್ಸ್ಟ್ ಕ್ವೆಶನ್, ವಿಶ್ವ ಮಲೇರಿಯಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 25. ಪ್ರತಿ ವರ್ಷ ಏಪ್ರಿಲ್ 25ರಂದು ವಿಶ್ವ ಮಲೇರಿಯಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇದು ಪ್ಲಾಸ್ಮೋಡಿಯಂ ಪರಾವಲಂಬಿಗಳಿಂದ ಉಂಟಾಗುತ್ತದೆ. ಮಲೇರಿಯಾವು ಪ್ಲಾಸ್ಮೋಡಿಯಂ ಪರಾವಲಂಬಿಗಳಿಂದ ಉಂಟಾಗುತ್ತದೆ. ಅದೇ ರೀತಿಯಾಗಿ ಹೆಣ್ಣು ಅನಾಫಿಲಸ್ ಸೊಳ್ಳೆಗಳ ಕಚ್ಚುವಿಕೆಯಿಂದ ಸಹ ಇದು ಮಲೇರಿಯಾ ರೋಗವು ಬರುತ್ತದೆ. ನೆಕ್ಸ್ಟು, ಭಾರತದ ಮೊದಲ ತ್ರಿಸೇವಾ ಕಾಮನ್ ಡಿಫೆನ್ಸ್ ಸ್ಟೇಷನ್. ತ್ರಿಸೇವಾಪ್ಪ ಅಂದರೆ ಭಾರತೀಯ ಸೇನೆ, ನೌಕಾಪಡೆ ಹಾಗೂ ವಾಯುಪಡೆ ಇವೆಲ್ಲ ಮೂರುಗಳನ್ನು ಕೂಡಿಕೊಂಡಂತಹ ಒಂದು ಕಾಮನ್ ಡಿಫೆನ್ಸ್ ಸ್ಟೇಷನನ್ನು ಇತ್ತೀಚೆಗೆ ಮುಂಬೈನಲ್ಲಿ ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಕ್ವೆಶನ್, ವಿಶ್ವದ ಅತಿ ದೊಡ್ಡ ಡಿಜಿಟಲ್ ಕ್ಯಾಮ್ರಾವನ್ನು ಎಲ್ಲಿ ನಿರ್ಮಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಚೀಲಿಯಲ್ಲಿ ನಿರ್ಮಿಸಲಾಗುತ್ತದೆ. ನೆಕ್ಸ್ಟು, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸೋಂಪೇನ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ಪ್ರದೇಶದಲ್ಲಿ ಕಂಡುಬರ್ತದೆ ಎನ್ನುವ ಪ್ರಶ್ನೆ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಸೋಂಪೇನ್ ಬುಡಕಟ್ಟು ಇದು ಸಹ ಪರೀಕ್ಷೆಯಲ್ಲಿ ಭಾಳಷ್ಟು ಪ್ರಶ್ನೆ ಕೇಳಿದ್ದಾರೆ. ಸೋಂಪೇನ್ ಬುಡಕಟ್ಟು ಕಂಡುಬರುವಂಥ ಕೇಂದ್ರಾಡಳಿತ ಪ್ರದೇಶ ಯಾವುದೆಂದು, ಇದು ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತದೆ. ಸೋಂಪೇನ್ ಬುಡಕಟ್ಟು ಇವರಲ್ಲಿ ಕಂಡುಬರ್ತಾರೆ. ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿದ್ದಾರಪ್ಪ ಅಂದರೆ ಇವರು ಇತ್ತೀಚೆಗೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಈ ಒಂದು ಬುಡಕಟ್ಟು ಜನಾಂಗದವರು ಮತವನ್ನು ಚಲಾವಣೆ ಮಾಡಿದರೆ, ಹೀಗಾಗಿ ಸುದ್ದಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಅಂಡಮಾನ್ ಮತ್ತು ನಿಕೋಬಾರದ ರಾಜಧಾನಿ ಆದಂಥ ಪೋರ್ಟ್ ಬ್ಲೇರ್ ಅನ್ನು ಇತ್ತೀಚೆಗೆ ಅದರ ಹೆಸರನ್ನು ಬದಲಾವಣೆ ಮಾಡಲಾಗಿದೆ. ಪೋರ್ಟ್ ಬ್ಲೇರ್ ಇದರ ಹೆಸರು ಇತ್ತೀಚೆಗೆ ಶ್ರೀ ವಿಜಯಪುರಂ ಎಂದು ಬದಲಾವಣೆ ಮಾಡಲಾಗಿದೆ. ಶ್ರೀ ವಿಜಯಪುರಂ.
ನೆಕ್ಸ್ಟು ಡಿ ಜಿ ಯಾತ್ರಾ ವ್ಯವಸ್ಥೆಯನ್ನು ಆರಂಭಿಸಿದ ಭಾರತದ 14ನೇ ವಿಮಾನ ನಿಲ್ದಾಣ ಯಾವುದು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮನೋಹರ್ ಪರಿಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಗೋವಾ ರಾಜ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವೆಶನ್, ICC ಪುರುಷರ T20 ವಿಶ್ವಕಪ್ 2024ರ ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿದ್ದರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಯುವರಾಜ್ ಸಿಂಗ್ ಜೊತೆಗೆ ಇನ್ನು ಬೇರೆ ಬೇರೆ ದೇಶದವರು ಸಹ ಆಯ್ಕೆಯಾಗಿದ್ದರು. ನಮ್ಮ ಭಾರತದಿಂದ ಯುವರಾಜ್ ಸಿಂಗ್ ಅವರು ಆಯ್ಕೆಯಾಗಿದ್ದರು. ಈ ICC T20 ವಿಶ್ವಕಪ್ನಲ್ಲಿ ನಮ್ಮ ಭಾರತ ದೇಶವು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಕ್ವೆಶನ್, ಭಾರತದ ಮೊದಲ ಬಹು ಉದ್ದೇಶದ ಹಸಿರು ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ್. ನೆಕ್ಸ್ಟು ಲಾರೆಸ್ ಸ್ಪೋರ್ಟ್ಸ್ಮನ್ ಆಫ್ ದಿ ಇಯರ್ ಪ್ರಶಸ್ತಿ 2024ರಲ್ಲಿ ಯಾರಿಗೆ ನೀಡಲಾಗಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋವಾಕ್ ಜೋಕೋವಿಕ್. ಇವರು ಸರ್ಬಿಯಾ ದೇಶದ ಆಟಗಾರರಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಲಾರೆಸ್ ಸ್ಪೋರ್ಟ್ಸ್ ವುಮೆನ್ ಅಂದರೆ ಮಹಿಳಾ ವಿಭಾಗದಲ್ಲಿ ಕ್ರೀಡಾಪಟುವಾಗಿ ಐತನಾ ಬೋನ್ಮಾಟಿ ಅವರಿಗೆ ಆಯ್ಕೆ ಮಾಡಲಾಗಿದೆ. ಇವರು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ನೆಕ್ಸ್ಟು ಯಾವ ದೇಶವು ಹೊಸ ಮೆನಂಜೈಟಿಸ್ ಲಸಿಕೆಯನ್ನು ಹೊರತಂದ ಮೊದಲ ದೇಶವಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೈಜೀರಿಯಾ. ಈ ಮೆನಂಜೈಟಿಸ್ ಎಂಬುದು ಇದು ಮೆದುಳು ಮತ್ತು ಬೆನ್ನು ಉರಿಯೂತಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, ಭಾರತದ ಮೊದಲ ಹೈಬ್ರಿಡ್ ಪಿಚ್ಚನ್ನು ಯಾವ ನಗರದಲ್ಲಿ ಅನಾವರಣಗೊಳಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಭಾರತದ ಮೊದಲ ಹೈಬ್ರಿಡ್ ಪಿಚ್ಚನ್ನು ಅನಾವರಣಗೊಳಿಸಲಾಗಿದೆ. ನೆಕ್ಸ್ಟು ನೈಫ್ KNIFE ನೈಫ್ ಶೀರ್ಷಿಕೆಯ ಪುಸ್ತಕದ ಲೇಖಕರು ಯಾರು ಅನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಲ್ಮಾನ್ ರಸ್ದಿ ಅವರ ಮೇಲೆ ಪರೀಕ್ಷೆಯಲ್ಲಿ ಭಾಳಷ್ಟು ಪ್ರಶ್ನೆ ಕೇಳ್ತಾರೆ. ಅವರು ಬರೆಯುವಂಥ ಪುಸ್ತಕಗಳು ಸಹ ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಮುಖ್ಯವಾಗಿ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ ದಸ್ತಲೀಕ್ ವ್ಯಾಯಾಮವನ್ನು ಇದು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗಿದೆ ಅನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಉಜ್ಬೇಕಿಸ್ತಾನ್ ಹಾಗೂ ಭಾರತ ಮಧ್ಯೆ ಪ್ರತಿ ವರ್ಷ ಎಕ್ಸ್ ದಸ್ತಲೀಕ್ ವ್ಯಾಯಾಮವನ್ನು ನಡೆಸಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ವಿಶ್ವದ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನ ಉದ್ಯಾನವನವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ನೆಕ್ಸ್ಟು, ಲಕ್ಷದ್ವೀಪದಲ್ಲಿ ಶಾಖೆಯನ್ನು ತೆರೆದಂತಹ ಭಾರತದ ಮೊದಲ ಖಾಸಗಿ ಬ್ಯಾಂಕ್ ಯಾವುದು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ HDFC ಬ್ಯಾಂಕ್. ಲಕ್ಷದ್ವೀಪದಲ್ಲಿ ಭಾರತದ ಮೊದಲ ಖಾಸಗಿ ಬ್ಯಾಂಕ್ ಘಟಕವನ್ನು ಸ್ಥಾಪಿಸಿದ ಬ್ಯಾಂಕ್ ಯಾವುದು ಅಂದರೆ HDFC ಬ್ಯಾಂಕ್. ನೆಕ್ಸ್ಟ್ ಕ್ವೆಶನ್, ಯಾವ ಕಂಪನಿಯು ಇತ್ತೀಚೆಗೆ TSAT-1A ಎಂಬ ಉಪಗ್ರಹವನ್ನು ಉಡಾವಣೆ ಮಾಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಟಾಟಾ ಕಂಪನಿ. ಈ TSAT-1A ಈ ಒಂದು ಉಪಗ್ರಹವು ಭೂಮಿಯ ವೀಕ್ಷಣಾ ಉಪಗ್ರಹವಾಗಿದೆ. ನೆಕ್ಸ್ಟ್ ಕ್ವೆಶನ್, ದಿ ಐಡಿಯಾ ಆಫ್ ಡೆಮಾಕ್ರಸಿ ಎಂಬ ಪುಸ್ತಕದ ಲೇಖಕರು ಯಾರು ಎನ್ನುವ ಪ್ರಶ್ನೆ ಇದೆ. ದಿ ಐಡಿಯಾ ಆಫ್ ಡೆಮಾಕ್ರಸಿ ಎಂಬ ಪುಸ್ತಕದ ಲೇಖಕರು ಶ್ಯಾಮ್ ಪಿತ್ರೋಡ ಅವರಾಗಿದ್ದಾರೆ ನೋಡ್ರಿ, ಶ್ಯಾಮ್ ಪಿತ್ರೋಡ. ನೆಕ್ಸ್ಟ್ ಕ್ವೆಶನ್, ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮೊದಲ ಭಾರತೀಯ ಮಹಿಳಾ ತೀರ್ಪುಗಾರರ ಸದಸ್ಯರಾಗಿ ಆಯ್ಕೆಯಾದವರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಿಲ್ಕಿಸ್ ಮಿರ್. ಇವರು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದವರಾಗಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಆಕಾಶ ತೀರ ವಾಯು ರಕ್ಷಣಾ ಭದ್ರತಾ ವ್ಯವಸ್ಥೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ BEL. ನೆಕ್ಸ್ಟು, RBI ನಿಗದಿಪಡಿಸಿದಂತೆ ಪ್ರಸ್ತುತ ರೆಪೋ ದರ ಎಷ್ಟು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 6.5%. ಇದು ಪ್ರತಿ 2 ತಿಂಗಳಿಗೊಮ್ಮೆ ಬದಲಾವಣೆ ಆಗುತ್ತಿರ್ತದೆ. ನೆಕ್ಸ್ಟು, 2023-24ರಲ್ಲಿ ಭಾರತದ ಅಗ್ರ ಕಾರ್ಗೋ ಹ್ಯಾಂಡ್ಲಿಂಗ್ ಬಂದರು ಯಾವುದೇ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ಯಾರಾದೀಪ್ ಪೋರ್ಟ್. ಈ ಪ್ಯಾರಾದೀಪ್ ಬಂದರು ಇದು ಭಾರತದ ಪ್ರಮುಖವಾದಂಥ ಬಂದರುಗಳಲ್ಲಿ ಒಂದಾಗಿದೆ. ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು, ನಾಗರಿಕ ಸೇವಾ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 21. ಪ್ರತಿ ವರ್ಷ ಏಪ್ರಿಲ್ 21ರಂದು ನಾಗರಿಕ ಸೇವಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ನೆಕ್ಸ್ಟು, ವಿಶ್ವ ಪಾರ್ಕಿನ್ಸನ್ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 11. ಈ ಪಾರ್ಕಿನ್ಸನ್ ಕಾಯಿಲೆ ಇದು ನರಮಂಡಲದ ಅಸುಸ್ಥತೆಗೆ ಕಾರಣವಾಗುತ್ತದೆ. ನೆಕ್ಸ್ಟು, ಉತ್ತರ ಪ್ರದೇಶದ ಮೊದಲ ಗ್ಲಾಸ್ ಸ್ಕೈ ವಾಕ್ ಸೇತುವೆಯನ್ನು ಎಲ್ಲಿ ನಿರ್ಮಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದು ಉತ್ತರ ಪ್ರದೇಶ ಚಿತ್ರಕೂಟ್ನಲ್ಲಿ ಈ ಒಂದು ಭಾರತದ ಮೊದಲ ಗ್ಲಾಸ್ ಸ್ಕೈ ವಾಕನ್ನು ನಿರ್ಮಿಸಲಾಗಿದೆ. ನೆಕ್ಸ್ಟ್, ATP ಶ್ರೇಯಾಂಕಗಳ ಇತಿಹಾಸದಲ್ಲಿ ಯಾವ ಟೆನ್ನಿಸ್ ಆಟಗಾರರು ಅತ್ಯಂತ ಹಳೆಯ ನಂಬರ್ 1 ಆಟಗಾರರಾಗಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋವಾಕ್ ಜೋಕೋವಿಕ್. ನೆಕ್ಸ್ಟು, ಇತ್ತೀಚೆಗೆ ಯಾವ ದೇಶಕ್ಕೆ ಗಮನೆ ಎನ್ನುವ ಉಷ್ಣವಲಯದ ಚಂಡಮಾರುತ ಅಪ್ಪಳಿಸಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಡಗಾಸ್ಕರ್ ದೇಶಕ್ಕೆ ಇತ್ತೀಚೆಗೆ ಗಮನೆ ಎನ್ನುವ ಒಂದು ಚಂಡಮಾರುತ ಅಪ್ಪಳಿಸಿತು. ನೆಕ್ಸ್ಟು, ಯಾವ ರಾಜ್ಯವು ಇತ್ತೀಚೆಗೆ ಚಿತ್ತರೈಕಾರ್ ಉತ್ಸವವನ್ನು ಆಚರಿಸಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ರಾಜ್ಯದ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನದಲ್ಲಿ ಇತ್ತೀಚೆಗೆ ಚಿತ್ತರೈಕಾರ್ ಉತ್ಸವವನ್ನು ಆಚರಿಸಲಾಗಿದೆ. ನೆಕ್ಸ್ಟು, ರಾಂಪೇಜ್ ಮಿಸೈಲ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ. ಹಾಗಾದರೆ ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು ಎನ್ನುವ ಪ್ರಶ್ನೆ ಇದೆ. ಅಭಿವೃದ್ಧಿಪಡಿಸಿದ ದೇಶ ಇದು ಇತ್ತೀಚೆಗೆ ಇದನ್ನು ಇಸ್ರೇಲ್ ದೇಶದವರು ಅಭಿವೃದ್ಧಿಪಡಿಸಿದ್ದಾರೆ. ನೆಕ್ಸ್ಟು, ಭಾರತವು ಡಬಲ್ ಟ್ಯಾಕ್ಸೇಷನ್ ತಪ್ಪಿಸುವಿಕೆಯನ್ನು ತಿದ್ದುಪಡಿ ಮಾಡಲು ಯಾವ ದೇಶದೊಂದಿಗೆ ಒಂದು ಒಪ್ಪಂದಕ್ಕೆ
ಪ್ರೋಟೋಕಾಲ್ಗೆ ಸಹಿಯನ್ನು ಹಾಕಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಾರಿಷಸ್ ದೇಶದೊಂದಿಗೆ ಇತ್ತೀಚೆಗೆ ಭಾರತವು ಡಬಲ್ ಟ್ಯಾಕ್ಸೇಷನ್ ತಪ್ಪಿಸುವಿಕೆ ಒಪ್ಪಂದಕ್ಕೆ ಒಂದು ತಿದ್ದುಪಡಿಗೆ ಸಹಿಯನ್ನು ಹಾಕಿದೆ. ನೆಕ್ಸ್ಟ್ ವಿನ್ನರ್ಸ್ ಮೈಂಡ್ಸೆಟ್ ಎಂಬ ಶೀರ್ಷಿಕೆ ಪುಸ್ತಕದ ಲೇಖಕರು ಯಾರು ಅನ್ನೋ ಪ್ರಶ್ನೆ ಇದೆ. ಇದು ಸಹ ಇತ್ತೀಚೆಗೆ ನಡೆದಂಥ KA ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರು. ವಿನ್ನರ್ಸ್ ಮೈಂಡ್ಸೆಟ್ ಇದು ಆಸ್ಟ್ರೇಲಿಯಾದ ಆಟಗಾರ ಅಂತ ಶೇನ್ ವ್ಯಾಟ್ಸನ್ ಅವರು ಬರೆದಂಥ ಪುಸ್ತಕವಾಗಿದೆ. ನೆಕ್ಸ್ಟು ತ್ರಿಶೂರ ಪೂರಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ತ್ರಿಶೂರ ಪೂರಂ ಇದು ಕೇರಳ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ. ನೆಕ್ಸ್ಟು 34ನೇ ಸೆಂಗ್ ಕೇಲಾಂಗ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗಿದೆ ಇತ್ತೀಚೆಗೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ ರಾಜ್ಯದಲ್ಲಿ ಇತ್ತೀಚೆಗೆ 34ನೇ ಕೇಲಾಂಗ್ ಹಬ್ಬವನ್ನು ಆಚರಿಸಲಾಗಿದೆ. ಮೇಘಾಲಯ ರಾಜ್ಯದಲ್ಲಿರುವಂಥ ಕಾಶಿ ಬುಡಕಟ್ಟಿನಿಂದ ಈ ಒಂದು ಹಬ್ಬವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟು ಯಾವ ನಗರವು 16ನೇ ವಿಶ್ವ ಭವಿಷ್ಯದ ಶಕ್ತಿ ಶೃಂಗಸಭೆ 2024 ಆಯೋಜಿಸಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಬುಧಾಬಿ. UAE ಅಬುಧಾಬಿಯಲ್ಲಿ ಇತ್ತೀಚೆಗೆ 16ನೇ ವಿಶ್ವ ಭವಿಷ್ಯದ ಶಕ್ತಿ ಶೃಂಗಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಒಂದು ಸಭೆಯ ಥೀಮ್ ಏನಾಗಿತ್ತಪ್ಪ ಅಂದರೆ ಡ್ರೈವಿಂಗ್ ಸಸ್ಟೈನೇಬಲ್ ಎನರ್ಜಿ ಸೊಲ್ಯೂಷನ್ಸ್. ನೆಕ್ಸ್ಟು ಯಾವ ರಾಜ್ಯವು ಲಾಂಗ್ ಟೈ ಹಬ್ಬವನ್ನು ಆಚರಿಸಿದೆ ಇತ್ತೀಚೆಗೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದಲ್ಲಿರುವಂಥ ನೈಸಿಸ್ ಬುಡಕಟ್ಟು ಜನಾಂಗ ಪ್ರತಿ ವರ್ಷ ಲಾಂಗ್ ಟೈ ಹಬ್ಬವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟು ಅಂಗಾರ A5 ರಾಕೆಟನ್ನು ಯಾವ ದೇಶವು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ದೇಶ. ನೆಕ್ಸ್ಟ್ ಬ್ಲೂ ಓರಿಜಿನ್ NS-25 ಮಿಷನ್ ಮೂಲಕ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊದಲ ಭಾರತೀಯ ಮೂಲದ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಗೋಪಿ ತೋಟ್ಕೂರ್. ಇವರು ಬಾಹ್ಯಾಕಾಶಕ್ಕೆ ಪ್ರವಾಸಿಗಾಗಿ ಒಂದು ಯಾನವನ್ನು ಮಾಡಿದರು. ಹೀಗಾಗಿ ಭಾರತದ ಮೊದಲ ಪ್ರವಾಸಿ ವ್ಯಕ್ತಿ ಅನಿಸ್ಕೊಂಡಿದ್ದಾರೆ ಇವರು, ಬಾಹ್ಯಾಕಾಶ ಪ್ರವಾಸಿ ವ್ಯಕ್ತಿ. ಅದೇ ರೀತಿಯಾಗಿ ಬಾಹ್ಯಾಕಾಶಕ್ಕೆ ತೆರಳಿದಂಥ ಭಾರತ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ರಾಕೇಶ್ ಶರ್ಮಾ ಅವರಿದ್ದಾರೆ. ಈ ರಾಕೇಶ್ ಶರ್ಮಾ ಇವರು 1984ರಲ್ಲಿ ಬಾಹ್ಯಾಕಾಶಕ್ಕೆ ತೆರಳುತ್ತಾರೆ. ಇವರು ರಾಕೇಶ್ ಶರ್ಮಾ ತಿಳಿದಿರೋದು ಸಂಶೋಧನೆಗಾಗಿ, ಬಟ್ ಗೋಪಿ ತೋಟ್ಕೂರ್ ಅವರು ತಿಳಿದಿದ್ದು ಪ್ರವಾಸಕ್ಕಾಗಿ. ನೆಕ್ಸ್ಟು ಇತ್ತೀಚೆಗೆ ಗಂಗೌರ್ ಹಬ್ಬವನ್ನು ಯಾವ ರಾಜ್ಯವು ಆಚರಿಸಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ ರಾಜ್ಯದಲ್ಲಿ ಇತ್ತೀಚೆಗೆ ಗಂಗೌರ್ ಎಂಬ ಹಬ್ಬವನ್ನು ಆಚರಿಸಲಾಗಿದೆ. ನೆಕ್ಸ್ಟ್ ಪರಮಾಣು ಶಕ್ತಿ ಸಾಮರ್ಥ್ಯದ 1,00,000 ಮೆಗಾವ್ಯಾಟ್ಗೆ ಹೆಚ್ಚಿಸುವ ಗುರಿಯನ್ನು ಭಾರತವು ಯಾವ ವರ್ಷ ಹೊಂದಿದೆ ಎನ್ನುವ ಪ್ರಶ್ನೆ ಇದೆ. ಪರಮಾಣು ಶಕ್ತಿಯಿಂದ ಇದು ಇಂಧನವನ್ನು ತಯಾರು ಮಾಡಲು 1,00,000 ಮೆಗಾವ್ಯಾಟ್ಗೆ ಹೆಚ್ಚಿಸುವ ಗುರಿಯನ್ನು ಭಾರತವು 2047ರಲ್ಲಿ ಈ ಒಂದು ಗುರಿಯನ್ನು ಹೊಂದಿದೆ. ನೆಕ್ಸ್ಟು ಯಾವ ದೇಶವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಲೇಸರನ್ನು ಅನಾವರಣಗೊಳಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರೊಮೇನಿಯಾ. ನೆಕ್ಸ್ಟ್ ಯಾವ ತಂಡವು 2023-24ರ ರಾಷ್ಟ್ರೀಯ ಖೋಖೋ ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಈ ಖೋಖೋ ಆಟದಲ್ಲಿರುವಂಥ ಒಟ್ಟು ಆಟಗಾರ ಸಂಖ್ಯೆಪ್ಪ ಅಂದರೆ ಪ್ರತಿ ಬದಿಯಲ್ಲಿ 12 ಆಟಗಾರರು ಇರ್ತಾರೆ. 9 ಜನ ಪ್ಲೇಯರಲ್ಲಿ ಇದ್ದರೆ ಗ್ರೌಂಡಲ್ಲಿದ್ದರೆ 3 ಜನ ಎಕ್ಸ್ಟ್ರಾ ಪ್ಲೇಯರಾಗಿ ಹೊರಗಡೆ ಇರ್ತಾರೆ. ನೆಕ್ಸ್ಟು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸಂಸ್ಕೃತಿ ಪ್ರಶಸ್ತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೀನಾ ಚರಂದ್. ನೆಕ್ಸ್ಟ್ ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಚಿತ್ರ ಯಾವುದು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ IRAH. ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ. ನೆಕ್ಸ್ಟ್ ಕ್ವೆಶನ್ ರಾಷ್ಟ್ರೀಯ ತನಿಖಾ ಸಂಸ್ಥೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸದಾನಂದ ಡೇಟ್. ನೆಕ್ಸ್ಟ್ ಕ್ವೆಶನ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2024ಕ್ಕೆ ಆಯ್ಕೆಯಾದವರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜೆನ್ನಿ ಎರ್ಪೆನ್ಬೆಕ್ ಇವರು ಬರೆದಂಥ ಕೈರೋಸ್ ಎಂಬ ಕಾದಂಬರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಕ್ವೆಶನ್ ರುದ್ರಂ M2 ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದು ಬಹಳಷ್ಟು ಇದು ನಿಖರವಾಗಿ ಏನು ಎನ್ನುವುದು ಪ್ರಶ್ನೆ ಇದೆ. ಇದು ಕ್ಷಿಪಣಿನೋ ಅಥವಾ ನೌಕೆನೋ ಈ ಥರ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಇದು ಕ್ಷಿಪಣಿ ಆಗಿದೆ. ಯಾವ ಥರದ ಕ್ಷಿಪಣಿ ಆಗಿದೆಪ್ಪ ಅಂದರೆ ಏರ್ ಟು ಸರ್ಫೇಸ್, ಆಕಾಶದಿಂದ ಭೂಮಿಯ ಮೇಲ್ಮೈಗೆ ಸಿಡುವಂಥ ಕ್ಷಿಪಣಿಯಾಗಿದೆ. ಇದನ್ನು ಇತ್ತೀಚೆಗೆ DRDOನಿಂದ ಅಭಿವೃದ್ಧಿಪಡಿಸಲಾಗಿದೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಇದು ಘನಚಾಲಿತ ವಿರೋಧಿ ವಿಕಿರಣ ಕ್ಷಿಪಣಿ ವ್ಯವಸ್ಥೆಯನ್ನು ಹೊಂದಿದೆ. ನೆಕ್ಸ್ಟ್ ಕ್ವೆಶನ್ ವಿಶ್ವ ಪತ್ರಿಕಾ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ ಎಷ್ಟು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 159. ಕಳೆದ ಬಾರಿ 2023ರಲ್ಲಿ ಭಾರತವು 161ನೇ ಸ್ಥಾನದಲ್ಲಿತ್ತು. ಪ್ರಸ್ತುತ 159ನೇ ಸ್ಥಾನದಲ್ಲಿದೆ. ಇನ್ನು ಇತ್ತೀಚೆಗೆ ನಡೆದಂಥ 5.5 ಜನವರಿ ತಿಂಗಳಲ್ಲಿ PSI ಪರೀಕ್ಷೆಯಲ್ಲಿ ವಿಶ್ವ ಪತ್ರಿಕಾ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ರಾಷ್ಟ್ರ ಯಾವುದನ್ನು ಕೇಳಿದ್ರು. ಇದೆ ಅವಾಗ ಸಹ ನಾರ್ವೆ ಇತ್ತು, ಪ್ರೆಸೆಂಟ್ ಸಹ ನಾರ್ವೆ ಇದೆ. ಸತತವಾಗಿ 7ನೇ ವರ್ಷ ವಿಶ್ವ ಪತ್ರಿಕಾ ಸೂಚ್ಯಂಕದಲ್ಲಿ ನಾರ್ವೆಯು ಪ್ರಥಮ ಸ್ಥಾನದಲ್ಲಿದೆ. ನೆಕ್ಸ್ಟ್ ಕ್ವೆಶನ್ ಯಾವ ದೇಶವು 46ನೇ ಅಂಟಾರ್ಟಿಕ್ ಒಪ್ಪಂದ ಸಲಹಾ ಸಭೆಯನ್ನು ಆಯೋಜಿಸಿತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಭಾರತದಲ್ಲಿ ಇತ್ತೀಚೆಗೆ ಕೇರಳದ ಕೊಚ್ಚಿಯಲ್ಲಿ 46ನೇ ಅಂಟಾರ್ಟಿಕ್ ಒಪ್ಪಂದ ಸಲಹಾ ಸಮಿತಿ ಸಭೆ ನಡೆಸಲಾಗಿತ್ತು.
ನೆಕ್ಸ್ಟು 2024 ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಯಾವ ದೇಶವು ಗರಿಷ್ಠ ಪದಕವನ್ನು ಪಡೆದುಕೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಚೀನಾ. ಈ ಒಂದು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಇದನ್ನು ಆತಿಥ್ಯ ವಹಿಸಿದಂಥ ದೇಶ ಯಾವುದಪ್ಪ ಅಂದರೆ ಜಪಾನ್ ದೇಶ ಆತಿಥ್ಯ ವಹಿಸಿತ್ತು. ಮತ್ತು ಈ ಒಂದು ಪಂದ್ಯಾವಳಿಯಲ್ಲಿ ನಮ್ಮ ಭಾರತವು 6ನೇ ಸ್ಥಾನದಲ್ಲಿದೆ ಒಟ್ಟು ಪದಕಗಳ ಪಟ್ಟಿಯಲ್ಲಿ. ಭಾರತವು ಒಟ್ಟು 17 ಪದಕಗಳನ್ನು ಪಡೆದುಕೊಂಡಿದೆ. ಅದರಲ್ಲಿ 6 ಬಂಗಾರದ ಪದಕ, 5 ಬೆಳ್ಳಿಯ ಪದಕ ಹಾಗೂ 6 ಕಂಚಿನ ಪದಕವನ್ನು ಪಡೆದುಕೊಂಡಿದೆ. ಟೋಟಲ್ ಆಗಿ 17 ಪದಕವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಕ್ವೆಶನ್, ವಿಶ್ವದ ಮೊದಲ 3D ಮುದ್ರಿತ ರಾಕೆಟ್ ಎಂಜಿನ್ ಹೆಸರೇನು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಗ್ನಿಬಾನ್. ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ. ನೆಕ್ಸ್ಟ್ ಕ್ವೆಶನ್, 2024 ಪ್ರತಿಷ್ಠಿತ ಗೋಲ್ಡ್ಮ್ಯಾನ್ ಎನ್ವಿರಾನ್ಮೆಂಟಲ್ ಪ್ರೈಸ್ ಯಾರು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಲೋಕ್ ಶುಕ್ಲಾ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ನೆಕ್ಸ್ಟ್, ಸೈಕ್ಲೋನ್ ರೆಮಲ್ ಅನ್ನು ಯಾವ ದೇಶವು ಹೆಸರಿಸಿದೆ ಎನ್ನುವ ಪ್ರಶ್ನೆ ಇದೆ. ಇತ್ತೀಚೆಗೆ ನಮ್ಮ ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶಕ್ಕೆ ರೆಮಲ್ ಎನ್ನುವ ಸೈಕ್ಲೋನ್ ಮಾರುತ ಬೀಸಿತ್ತು. ಹಾಗಾದರೆ ಈ ಒಂದು ಸೈಕ್ಲೋನ್ಗೆ ರೆಮಲ್ ಎಂಬ ಹೆಸರು ನೀಡಿದ ದೇಶ ಯಾವುದಪ್ಪ ಅಂದರೆ ಒಮನ್ ದೇಶ. ಇದು ಸಹ ಇತ್ತೀಚೆಗೆ ನಡೆದಂಥ UPSC ಪ್ರಿಲಿಮ್ಸಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದರು. ನೆಕ್ಸ್ಟ್ ಕ್ವೆಶನ್, ಕೋವಿಶೀಲ್ಡ್ ಲಸಿಕೆ ಅಡ್ಡ ಪರಿಣಾಮಕ್ಕೆ ಯಾವ ರೋಗ ಸಂಬಂಧಿಸಿದೆ ಅನ್ನೋ ಪ್ರಶ್ನೆ ಇದೆ. ಕೋವಿಶೀಲ್ಡ್ ಬಗ್ಗೆ ಇತ್ತೀಚೆಗೆ ಇದು ಕಾನೂನು ಬಾಹಿರ ಎಂದು ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲಿ ತೀರ್ಪು ನೀಡಲಾಗಿದೆ. ಇದು ಯಾವ ಒಂದು ಅಡ್ಡ ಪರಿಣಾಮಕ್ಕೆ ಕಾರಣವಾಗಿದೆಯಪ್ಪ ಅಂದರೆ ಥ್ರಂಬೋಸೈಟೋಪೇನಿಯಾ ಸಿಂಡ್ರೋಮ್ TTS. ಇದು ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗಿದೆ. ಹಾಗಾದರೆ ಈ ಕೋವಿಶೀಲ್ಡ್ ಲಸಿಕೆಯನ್ನು ಅಭಿವೃದ್ಧಿಪಡಿಸೋರು ಯಾರಪ್ಪ ಅಂದರೆ ಅಸ್ಟ್ರಾಜೆನಿಕಾ ಹಾಗೂ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಂಸ್ಥೆ ಜಂಟಿಯಾಗಿ ಕೋವಿಶೀಲ್ಡ್ ಲಸಿಕೆಯನ್ನು ಆರಂಭಿಸಿತು. ನೆಕ್ಸ್ಟ್, ವಿಶ್ವದ ಅತಿ ಎತ್ತರದ ವೀಕ್ಷಣಾಲಯವನ್ನು ಯಾವ ದೇಶದಲ್ಲಿ ಉದ್ಘಾಟಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಚೀಲಿ ದೇಶ. ಚೀಲಿಯಲ್ಲಿರುವಂಥ ಅಟಕಾ ಮರುಭೂಮಿಯಲ್ಲಿ ವಿಶ್ವದ ಅತಿ ಎತ್ತರದ ವೀಕ್ಷಣಾಲಯವನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್, 2024 ಊಬರ್ ಕಪ್ ವುಮೆನ್ಸ್ನಲ್ಲಿ ಮಹಿಳೆಯರ ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಪ್ಪ ಅಂದರೆ ಚೀನಾ ದೇಶದವರು. ಇದು ಇತ್ತೀಚೆಗೆ ಊಬರ್ ಕಪ್ 2024 ಚೀನಾ ದೇಶದಲ್ಲೇ ಇದನ್ನು ಹೋಸ್ಟ್ ಮಾಡಲಾಗಿತ್ತು. ಅದೇ ರೀತಿಯಾಗಿ ವಿನ್ನರ್ ಆದವರು ಸಹ ಚೀನಾ ದೇಶದವರು. ಇದು ಊಬರ್ ಕಪ್ ಎನ್ನುವುದು ಇದು ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿದೆ. ನೆಕ್ಸ್ಟ್, ಥಾಮಸ್ ಕಪ್ ಇದು ಸಹ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿದೆ. ಇದು ಥಾಮಸ್ ಕಪ್ ಇದು ಸಂಬಂಧಿಸುವುದು ಪುರುಷರಿಗೆ ಸಂಬಂಧಿಸಿದೆ. ಊಬರ್ ಕಪ್ ಮಹಿಳೆಯರಿಗೆ, ಥಾಮಸ್ ಕಪ್ ಪುರುಷರಿಗೆ ಸಂಬಂಧಿಸಿದೆ. ಇದನ್ನು ಸಹ ಥಾಮಸ್ ಕಪ್ ಸಹ ಹೋಸ್ಟ್ ಮಾಡಿದವರು ಅಂದರೆ ಆತಿಥ್ಯವನ್ನು ವಹಿಸಿದ ದೇಶ ಚೀನಾ ದೇಶವಾಗಿದೆ. ಅದೇ ರೀತಿಯಾಗಿ ವಿನ್ನರ್ ಆಗಿರೋ ದೇಶ ಸಹ ಚೀನಾ ಆಗಿದೆ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ವಿಜ್ಞಾನಿಗಳು ವಿಶ್ವದ ಆಳವಾದ ನೀಲಿ ರಂಧ್ರವನ್ನು ಯಾವ ದೇಶದಲ್ಲಿ ಪತ್ತೆ ಹಚ್ಚಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೆಕ್ಸಿಕೋ ದೇಶದಲ್ಲಿ ಇತ್ತೀಚೆಗೆ ಆಳವಾದ ನೀಲಿ ರಂಧ್ರದ ಹೆಸರನ್ನು ಪತ್ತೆ ಹಚ್ಚಲಾಗಿದೆ. ಈ ಒಂದು ರಂಧ್ರಕ್ಕೆ ಏನು ಹೆಸರು ಕೊಟ್ಟಿದ್ದಾರಪ್ಪ ಅಂದರೆ ತಾಮ್ಜಾ ಎನ್ನುವ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಚಬಹಾರ್ ಬಂದರು ಯಾವ ದೇಶದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ಇದು 2020 UPSC ಪ್ರಿಲಿಮ್ಸಲ್ಲಿ ಈ ಒಂದು ಪ್ರಶ್ನೆ ಕೇಳಿದ್ದಾರೆ ಚಬಹಾರ್ ಬಂದರಿನ ಮೇಲೆ. ಚಬಹಾರ್ ಬಂದರು ಇದು ಇರಾನ್ ದೇಶದಲ್ಲಿ ಕಂಡುಬರುತ್ತದೆ. ಇದು ಇರಾನ್ನ ಚಬಹಾರ್ ಬಂದರನ್ನು ಇತ್ತೀಚೆಗೆ ನಮ್ಮ ಭಾರತ ದೇಶವು ಇದನ್ನು ನಿರ್ವಹಿಸಲು 10 ವರ್ಷಗಳ ಕಾಲ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಇದು ಇರಾನ್ನಲ್ಲಿರುವಂಥ ಗಲ್ಫ್ ಆಫ್ ಒಮನ್ನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವೆಶನ್, ಯಾವ ದೇಶವು ಫೈನಾನ್ಷಿಯಲ್ ಇಯರ್ 2024ನಲ್ಲಿ US ಅನ್ನು ಹಿಂದಿಕ್ಕಿ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರನಾಗಿ ಹೊರಹೊಮ್ಮಿದೆ ಎನ್ನುವ ಪ್ರಶ್ನೆ ಇದೆ. ಅಂದರೆ ನಮ್ಮ ಭಾರತ ದೇಶದ ಜೊತೆಗೆ ಅತಿ ಹೆಚ್ಚು ವ್ಯಾಪಾರ ಆಮದು ಹಾಗೂ ರಫ್ತಿನಲ್ಲಿ ಅತಿ ಹೆಚ್ಚು ವ್ಯಾಪಾರವನ್ನು ಮಾಡಿಕೊಂಡಿರುವಂಥ ದೇಶ ಯಾವುದಪ್ಪ ಅಂದರೆ ಚೀನಾ ದೇಶ ಇದನ್ನು ಪ್ರೆಸೆಂಟ್. ಚೀನಾ ದೇಶವು ನಮ್ಮ ಭಾರತದ ಜೊತೆಗೆ ಒಟ್ಟು $118.4 ಬಿಲಿಯನ್ ಒಂದು ವ್ಯಾಪಾರವನ್ನು ಮಾಡಿಕೊಂಡಿದೆ. ಅದರಲ್ಲಿ ಆಮದಾಗಿದೆ ಎಷ್ಟಪ್ಪ ಅಂದರೆ $101.7 ಬಿಲಿಯನ್ ನಮ್ಮ ಭಾರತ ದೇಶದಿಂದ ಆಮದು ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಚೀನಾ ದೇಶ ನಮ್ಮ ಭಾರತಕ್ಕೆ ರಫ್ತಾಗಿರೋದು $16.67 ಶತಕೋಟಿ. ನೆಕ್ಸ್ಟ್ ಕ್ವೆಶನ್, ಮಂಗಳಯಾನ 2 ಮಿಷನನ್ನು ಪ್ರಾರಂಭಿಸಲು ಯಾವ ರಾಕೆಟನ್ನು ಬಳಸಲಾಗಿದೆ ಅನ್ನೋ ಪ್ರಶ್ನೆ ಇದೆ. ಮಂಗಳಯಾನ 2 ಮಿಷನ್ಗೆ LVM-3 ಎಂಬ ರಾಕೆಟನ್ನು ಬಳಸಲಾಗಿತ್ತು. LVM-3 ಅಪ್ಪ ಅಂದರೆ ಲಾಂಚ್ ವೆಹಿಕಲ್ ಮಾರ್ಕ್ 3. ನೆಕ್ಸ್ಟ್ ಕ್ವೆಶನ್, ಎಲ್ಲ ಹಿಮನದಿಗಳನ್ನು ಕಳೆದುಕೊಂಡಂತಹ ಮೊದಲ ದೇಶ ಯಾವುದು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ವೆನಿಜುವೆಲಾ. ವೆನಿಜುವೆಲಾದಲ್ಲಿರುವಂಥ ಎಲ್ಲ ಹಿಮನದಿಗಳು ಇತ್ತೀಚೆಗೆ ಬತ್ತಿ ಹೋಗಿವೆ. ಇನ್ನು ಕೊನೆಯದಾಗಿ ಉಳಿದಿರೋದು ಯಾವಪ್ಪ ಅಂದರೆ ಹಂಬೋಲ್ಟ್ ಗ್ಲೇಷಿಯರ್. ಇದು ಆಂಡೀಸ್ ಪರ್ವತಗಳಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವೆಶನ್, ಯಾವ ದೇಶವು ಅಂತಾರಾಷ್ಟ್ರೀಯ ಸೌರಶಕ್ತಿ ಒಕ್ಕೂಟದ 99ನೇ ರಾಷ್ಟ್ರವಾಗಿದೆ ಎನ್ನುವ ಪ್ರಶ್ನೆ ಇದೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಇದಕ್ಕೆ ISA ಎಂದು ಸಹ ಕರೀತಾರೆ. ISA ಇದರ ಕೇಂದ್ರ ಕಚೇರಿ ಇರುವುದು ಹರಿಯಾಣದ ಗುರುಗ್ರಾಮ್ನಲ್ಲಿದೆ. 99ನೇ ರಾಷ್ಟ್ರವಾಗಿ ಸ್ಪೇನ್ ಸೇರ್ಪಡೆಯಾಗಿದೆ. 100ನೇ ರಾಷ್ಟ್ರವಾಗಿ ಪರಾಗ್ವೆ ಸೇರ್ಪಡೆಯಾಗಿದೆ. 101ನೇ ರಾಷ್ಟ್ರವಾಗಿ ನೇಪಾಳ ದೇಶವು ಸೇರ್ಪಡೆಯಾಗಿದೆ. ನೆಕ್ಸ್ಟ್ ಕ್ವೆಶನ್, ಖಗೋಳಶಾಸ್ತ್ರದಲ್ಲಿ ಶಾ ಪ್ರಶಸ್ತಿಯನ್ನು 2024ರಲ್ಲಿ ಯಾರಿಗೆ ನೀಡಲಾಗಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಶ್ರೀನಿವಾಸ್ ಆರ್ ಕುಲಕರ್ಣಿ ಅವರಿಗೆ ಖಗೋಳಶಾಸ್ತ್ರದಲ್ಲಿ ಶಾ ಪ್ರಶಸ್ತಿ ನೀಡಲಾಗಿದೆ. ಈ ಶ್ರೀನಿವಾಸ್ ಆರ್ ಕುಲಕರ್ಣಿ ಇವರು ಸುಧಾಮೂರ್ತಿ ಅವರ ಸೋದರರಾಗಿದ್ದಾರೆ. ನೆಕ್ಸ್ಟ್ ಕ್ವೆಶನ್,
IPL 2024 ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. IPL 2024 ಇದು ವಿನ್ನರ್ ಆಗಿರುವಂಥ ಪುರುಷರ ವಿಭಾಗದಲ್ಲಿ ವಿನ್ನರ್ ಆಗಿರುವಂಥ ತಂಡ ಯಾವಪ್ಪ ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ 3ನೇ ಬಾರಿಗೆ IPLನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ 2024ರ IPLನಲ್ಲಿ ರನ್ನರ್ ಅಪ್ ಆದವರು ಯಾರಪ್ಪ ಅಂದರೆ ಸನ್ ರೈಸರ್ಸ್ ಹೈದರಾಬಾದ್. ಇನ್ನು IPLನಲ್ಲಿ ಪರ್ಪಲ್ ಕ್ಯಾಪನ್ನು ಪಡೆದುಕೊಂಡಂಥ ವ್ಯಕ್ತಿ ಹರ್ಷಲ್ ಪಟೇಲ್. ಈ ಪರ್ಪಲ್ ಕ್ಯಾಪನ್ನು ಅತಿ ಹೆಚ್ಚು ವಿಕೆಟನ್ನು ಪಡೆದುಕೊಂಡಂಥ ಆಟಗಾರ ನೀಡಲಾಗುತ್ತದೆ. ಅದೇ ರೀತಿಯಾಗಿ ಆರೆಂಜ್ ಕ್ಯಾಪ್ ಇದು ಅತಿ ಹೆಚ್ಚು ರನ್ಗಳನ್ನು ಹೊಡೆದಂಥ ಆಟಗಾರ ನೀಡಲಾಗುತ್ತದೆ. 2024ರ IPLನಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ವುಮೆನ್ಸ್ IPL ಬಗ್ಗೆ ನೋಡ್ಕೊಳ್ಳೋಣ. ವುಮೆನ್ಸ್ WPL ವುಮೆನ್ಸ್ ಪ್ರೀಮಿಯರ್ ಲೀಗ್ ವಿನ್ನರ್ ಆಗಿರುವ ತಂಡ RCB ತಂಡ ವಿನ್ನರ್ ಆಗಿದೆ. ಅದೇ ರೀತಿಯಾಗಿ ರನ್ನರ್ ಅಪ್ ಆಗಿರೋದು ಡೆಲ್ಲಿ. ಇನ್ನು ಆರೆಂಜ್ ಕ್ಯಾಪನ್ನು ಪಡೆದುಕೊಂಡಂಥ ಆಟಗಾರ ಯಾರಪ್ಪ ಅಂದರೆ ಆರೆಂಜ್ ಕ್ಯಾಪ್ ಇದು ಅತಿ ಹೆಚ್ಚು ರನ್ ಹೊಡೆದಂಥ ಆಟಗಾರ ನೀಡಲಾಗುತ್ತದೆ. LIG ಪೆರಿ ಅವರಿಗೆ ನೀಡಲಾಗಿದೆ. ಇನ್ನು ಪರ್ಪಲ್ ಕ್ಯಾಪ್ ಹೈಯೆಸ್ಟ್ ವಿಕೆಟನ್ನು ಪಡೆದುಕೊಂಡಂಥ ವ್ಯಕ್ತಿಗಳು ನೀಡಲಾಗುತ್ತೆ. ಪರ್ಪಲ್ ಕ್ಯಾಪನ್ನು ಪಡೆದುಕೊಂಡವರು ಶ್ರೇಯಾಂಕ ಪಾಟೀಲ್. ಇತ್ತೀಚೆಗೆ ನಡೆದಂಥ KS ಫಿಲ್ಮ್ಸ್ 2024ನಲ್ಲಿ WPL ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರು. ನೆಕ್ಸ್ಟ್ ಕ್ವೆಶನ್, ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ ಎಷ್ಟು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 39. ಅದೇ ರೀತಿಯಾಗಿ ಈ ಒಂದು ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ USA ಹಾಗೂ ಈ ವರದಿಯನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದಪ್ಪ ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ವಿಶ್ವ ಆರ್ಥಿಕ ವೇದಿಕೆ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದಂಥ ಇಬ್ರಾಹಿಂ ರೈಸಿ ಇವರು ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇರಾನ್. ನೆಕ್ಸ್ಟ್ ಕ್ವೆಶನ್, ವಿಶ್ವದ ಮೊದಲ 6G ಸಾಧನವನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಪಾನ್. 6th ಜನರೇಷನ್ ಸಾಧನವನ್ನು ಇತ್ತೀಚೆಗೆ ಜಪಾನಲ್ಲಿ ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಯಾವ ಸಂಸ್ಥೆಯು ಮೊದಲ ಚಂದ್ರನ ಮೇಲೆ ವ್ಯವಸ್ಥೆ ರೈಲು ಮಾರ್ಗವನ್ನು ನಿರ್ಮಿಸುವ ಒಂದು ಯೋಜನೆಯನ್ನು ಘೋಷಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನಾಸಾ. ನಾವೆಲ್ಲ ರೋಡ್ ಮೇಲೆ ರೈಲು ಯೋಜನೆಯನ್ನು ಪ್ರಾರಂಭಿಸಿದರೆ ನಾಸಾದವರು ಚಂದ್ರನ ಮೇಲೆ ರೈಲನ್ನು ಪ್ರಾರಂಭಿಸಲು ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಯಾವ ದೇಶವು ಸುಲ್ತಾನ್ ಅಜ್ಲಾನ್ ಶಾ ಕಪ್ 2024 ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಪಾನ್. ನೆಕ್ಸ್ಟ್ ಕ್ವೆಶನ್, ಮೌಂಟ್ ಎವರೆಸ್ಟನ್ನು 30 ಬಾರಿ ಏರುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಿಸಿದವರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಾಮಿ ರೀಟಾ ಶೆರ್ಪಾ. ಇವರು ನೇಪಾಳ ದೇಶಕ್ಕೆ ಸಂಬಂಧಿಸಿದ್ದಾರೆ. ನೆಕ್ಸ್ಟು, 2023ರಲ್ಲಿ ಯಾವ ದೇಶವು ಜಪಾನನ್ನು ಮೀರಿಸಿ 2023ರಲ್ಲಿ ಯಾವ ದೇಶವು ಜಪಾನನ್ನು ಮೀರಿಸಿ 3ನೇ ಅತಿ ದೊಡ್ಡ ಸೌರ ವಿದ್ಯುತ್ ಜನರೇಟರ್ ಆಗಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಭಾರತ. ನೆಕ್ಸ್ಟ್, ಯಾವ ಕಂಪನಿಯು ವಿಶ್ವದ 1ನೇ CNG ಬೈಕನ್ನು ಪ್ರಾರಂಭಿಸಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಜಾಜ್ ಆಟೋದವರು ಮೊದಲನೇ ಬಾರಿಗೆ CNG ಬೈಕನ್ನು ಪ್ರಾರಂಭಿಸಿದ್ದಾರೆ. ನೆಕ್ಸ್ಟು, GST ಮೇಲ್ಮನವಿ ನ್ಯಾಯಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಂಜಯ್ ಕುಮಾರ್ ಮಿಶ್ರಾ. ಇವರನ್ನು ಇತ್ತೀಚೆಗೆ GST ಮೇಲ್ಮನವಿ ಮಂಡಳಿಯ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಇನ್ನು GST ಮಂಡಳಿಯ ಸಭೆಯ ಅಧ್ಯಕ್ಷತೆಯನ್ನು ಯಾವಾಗಲೂ ಹಣಕಾಸು ಸಚಿವರು ವಹಿಸಿಕೊಳ್ಳುತ್ತಾರೆ. ನೆಕ್ಸ್ಟ್ ಕ್ವೆಶನ್, ಭಾರತದ ಮೊದಲ ಸಂವಿಧಾನ ಉದ್ಯಾನವನವನ್ನು ಯಾವ ನಗರದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪುಣೆ. ಸಂವಿಧಾನ ಉದ್ಯಾನವನ ಪುಣೆಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್, ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೇ 11. ಪ್ರತಿ ವರ್ಷ ಮೇ 11ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಆಗಸ್ಟ್ 23ರಂದು ಪ್ರತಿ ವರ್ಷ ಬಾಹ್ಯಾಕಾಶ ದಿನವನ್ನಾಗಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ಇನ್ನು 2024ರ ಈ ಒಂದು ರಾಷ್ಟ್ರೀಯ ವಿಜ್ಞಾನ ತಂತ್ರಜ್ಞಾನ ದಿನ ಧ್ಯೇಯವಾಕ್ಯ ಏನಪ್ಪ ಅಂದರೆ ಸ್ಕೂಲ್ ಟು ಸ್ಟಾರ್ಟಪ್ಸ್ ಆ್ಯಂಡ್ ಯಂಗ್ ಮೈಂಡ್ಸ್ ಇಗ್ನೇಟಿಂಗ್ ಟು ಇನೋವೇಟ್. ನೆಕ್ಸ್ಟ್ ಕ್ವೆಶನ್, ಭಾರತದಲ್ಲಿ ರಾಷ್ಟ್ರೀಯ ಡೆಂಗು ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೇ 16. ಪ್ರತಿ ವರ್ಷ ಮೇ 16ರಂದು ಭಾರತದಲ್ಲಿ ಡೆಂಗು ದಿನವನ್ನಾಗಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ಯಾವ ದೇಶವು ವಿಶ್ವ ಹೈಡ್ರೋಜನ್ ಶೃಂಗಸಭೆ 2024 ಆಯೋಜಿಸಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್ನ ರೋಟನ್ ಡ್ಯಾಮ್ನಲ್ಲಿ ಈ ಒಂದು 2024ರ ವಿಶ್ವ ಹೈಡ್ರೋಜನ್ ಶೃಂಗಸಭೆಯನ್ನು ಆಯೋಜಿಸಲಾಗಿತ್ತು. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂಥ ಲಿಪುಲೇಖ, ಲಿಂಪಿಯಾದುರ ಮತ್ತು ಕಾಲಾಪಾನಿ ಯಾವ 2 ದೇಶಗಳ ನಡುವಿನ ವಿವಾದಿತ ಪ್ರದೇಶಗಳಾಗಿವೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ನೇಪಾಳ. ನೆಕ್ಸ್ಟ್ ಕ್ವೆಶನ್, ಯಾವ ದೇಶವು 10ನೇ ವಿಶ್ವ ಜಲ ವೇದಿಕೆಯನ್ನು ಆಯೋಜಿಸಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಂಡೋನೇಷ್ಯಾ. ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನದ ಧ್ಯೇಯವಾಕ್ಯ ಏನಾಯ್ತಪ್ಪ ಅಂದರೆ ಹಂಚಿಕೆಯ ಸಮೃದ್ಧಿಗಾಗಿ ನೀರು ಎನ್ನುವುದು ಈ ಒಂದು ಸಮ್ಮೇಳನದ ಧ್ಯೇಯವಾಕ್ಯವಾಗಿತ್ತು. ನೆಕ್ಸ್ಟ್, ವಾಯಾಮ್ ತರ್ಕಾಶ್ ಇದೊಂದು ಜಂಟಿ ವ್ಯಾಯಾಮವಾಗಿದೆ. ಇದು ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ USA. ಭಾರತ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಮಧ್ಯೆ ವ್ಯಾಯಾಮ ತರ್ಕಾಶನ್ನು ನಡೆಸಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂಥ ರೀಟಾ ಕೂಬಾ ಬ್ಲಾಂಕೋ ಗ್ಲೇಷಿಯರ್
ಇದರಲ್ಲಿ ಈ ಕೆಳಗಿನ ಯಾವ ದೇಶದಲ್ಲಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕೊಲಂಬಿಯಾ ದೇಶದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವೆಶನ್, ಅಲ್ಫಾಫೋಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾದರಿಯನ್ನು ಇತ್ತೀಚೆಗೆ ಯಾವ ಕಂಪನಿಯು ಅಭಿವೃದ್ಧಿಪಡಿಸಿದೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಗೂಗಲ್ನಲ್ಲಿ ಅಲ್ಫಾಫೋಲ್ಡ್ ಎಂಬ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾದರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟ್, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಿಬ್ಬಂದಿ ಆಯ್ಕೆ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಕೇಶ್ ರಂಜನ್. ನೆಕ್ಸ್ಟ್ ಕ್ವೆಶನ್, 2024 ಏಷ್ಯನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ಮಹಿಳೆಯರಲ್ಲಿ ದೀಪಾ ಕರ್ಮಾಕರ್ ಅವರು ಯಾವ ಪದಕವನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಚಿನ್ನದ ಪದಕ. 2024 ಏಷ್ಯನ್ ಜಿಮ್ನಾಸ್ಟಿಕ್ನಲ್ಲಿ ದೀಪಾ ಕರ್ಮಾಕರ್ ಇವರು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಇದು 2024 ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ಇದನ್ನು ಉಜ್ಬೇಕಿಸ್ತಾನ್ನಲ್ಲಿರುವಂಥ ತಾಷ್ಕೆಂಟ್ ನಗರದಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಕ್ರೀಡೆಯನ್ನು ಆಯೋಜಿಸಲಾಗಿತ್ತು. ನೆಕ್ಸ್ಟ್ ಕ್ವೆಶನ್, ಯಾವ ಭಾರತೀಯ ಚಲನಚಿತ್ರವು 77ನೇ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಅವಾರ್ಡನ್ನು ಪಡೆದುಕೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಎನ್ನುವ ಚಿತ್ರವು 77ನೇ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಚಲನಚಿತ್ರ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಕ್ವೆಶನ್, ಮೌಂಟ್ ಎವರೆಸ್ಟನ್ನು ಏರಿದಂಥ ಭಾರತದ ಅತ್ಯಂತ ಹಿರಿಯ ಮಹಿಳೆ ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜ್ಯೋತಿ ರಾತ್ರೆ. ನೆಕ್ಸ್ಟ್, ಯಾವ ದೇಶವು 2027 ಫಿಫಾ ಮಹಿಳಾ ವಿಶ್ವಕಪ್ಪನ್ನು ಆಯೋಜಿಸುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬ್ರೆಜಿಲ್ ದೇಶವು 2027ರಲ್ಲಿ ಮಹಿಳಾ ಫಿಫಾ ವಿಶ್ವಕಪ್ಪನ್ನು ಆಯೋಜಿಸುತ್ತಿದೆ. ನೆಕ್ಸ್ಟು, ಸುಪ್ರೀಂ ಕೋರ್ಟ್ ಬಾರ್ ಕೌನ್ಸಿಲ್ ಸಂಘದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಪಿಲ್ ಸಿಬಲ್ ಇವರನ್ನು ಸುಪ್ರೀಂ ಕೋರ್ಟ್ ಬಾರ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಯಾವ ರಾಜ್ಯದ ಶ್ಯಾಮ್ ನಿಖಿಲ್ ಭಾರತದ 85ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಶ್ಯಾಮ್ ನಿಖಿಲ್ ಇವರು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿದವರಾಗಿದ್ದಾರೆ. ಇತ್ತೀಚೆಗೆ ಭಾರತದ 85ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾಗಿದ್ದಾರೆ. ಈ ತಮಿಳುನಾಡು ರಾಜ್ಯದ ಚೆನ್ನೈಯನ್ನು ಚೆಸ್ಗಳ ರಾಜಧಾನಿ ಎಂದು ಸಹ ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ಇಫ್ಕೋದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ದಿಲೀಪ್ ಸಂಘನಿ. ನೆಕ್ಸ್ಟ್, ಯಾವ ರಾಜ್ಯ ಸರ್ಕಾರವು ಕಾಡಿನ ಬೆಂಕಿಯ ವಿರುದ್ಧ ಹೋರಾಡುವ ಉದ್ದೇಶದಿಂದ ಪೆರುಲ್ ಲಾವೋ ಪೈಸೆ ಪಾವೋ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ್. ನೆಕ್ಸ್ಟ್, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಹೊಸ MD ಮತ್ತು CEO ಆಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಂಜೀವ್ ನೌಟಿಯಾಲ್. ಈ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಇರುವುದು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿದೆ. ನೆಕ್ಸ್ಟ್, 2024 ಗ್ರೀನ್ ಆಸ್ಕರ್ ವಿಟ್ಲೆ ಗೋಲ್ಡ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪೂರ್ಣಿಮಾ ದೇವಿ ಬರ್ಮನ್. ಇವರು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ. ಪೂರ್ಣಿಮಾ ದೇವಿ ಬರ್ಮನ್ ಇವರಿಗೆ 2024 ಗ್ರೀನ್ ಆಸ್ಕರ್ ವಿಟ್ಲೆ ಗೋಲ್ಡ್ ಅವಾರ್ಡನ್ನು ನೀಡಲಾಗಿದೆ. ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ. ಪ್ರತಿದಿನದ ಪ್ರಚಲಿತ ಘಟನೆಗಳು ಹಾಗೂ ಉತ್ತಮ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇರುವಂಥ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಧನ್ಯವಾದಗಳು.